ಮೂರು ದಿನ ಪೆಟ್ರೋಲ್ ಬಂದ್ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಪೆಟ್ರೋಲ್ಗೆ ಮುಗಿಬಿದ್ದಂತಹ ಜನ, ಪೆಟ್ರೋಲ್ ತುಂಬಿಸಲು ಧಾವಿಸಿದಂತಹ ವಾಹನ ಸವಾರರು, ಬೀದರ್ ಜಿಲ್ಲೆಯ ಬಂಕ್ಗಳಲ್ಲಿ ಜನಸಾಗರ ನೆರೆದಿದೆ. ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತಹ ಬೈಕ್ ಸವಾರರು ಮುಷ್ಕರ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಇದರ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ, ವದಂತಿಯ ಹಿನ್ನೆಲೆಯಲ್ಲಿ ಜನ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿಬಿದ್ದಿದ್ದಾರೆ. ಮೂರು ದಿನ ಪೆಟ್ರೋಲ್ ಬಂದ್ ಅನ್ನುವಂತಹ ವದಂತಿ ಹರಡಿತ್ತು. ಈ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ನಾಮುಂದು ತಾಮುಂದು ಅಂತ ಪೆಟ್ರೋಲ್ ಬಂಕ್ಗಳತ್ತ ಧಾವಿಸ್ತಾ ಇರುವಂಥದ್ದು. ಇನ್ನು ಮೂರು ದಿನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಲಾರಿ ಅಂದರೆ ಪೆಟ್ರೋಲ್ ಸಾಗಿಸುವಂತಹ ಲಾರಿಗಳು ಬೇರೆ ಬೇರೆ ರಾಜ್ಯಕ್ಕೆ ತೆರಳದೇ ಇದ್ದಂತಹ ಸಂದರ್ಭದಲ್ಲಿ ಅಭಾವ ಉಂಟಾಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಒಂದ್ ಕಡೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಜೊತೆ ಮಾತುಕತೆ ನಡೆಸಿದ್ರು. ಈಗ ಸಂಧಾನ ಸಭೆಯನ್ನು ಕೂಡ ಯಶಸ್ವಿಯಾಗಿದೆ. ಆದರೆ ವದಂತಿ ಹಿನ್ನೆಲೆಯಲ್ಲಿ ಮೂರು ದಿನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ದೇಶಾದ್ಯಂತ ಟ್ರಕ್ ಚಾಲಕರ ಮುಷ್ಕರ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಪೆಟ್ರೋಲ್ಗೆ ಜನರು ಮುಗಿಬಿದ್ದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಜನ ನಿಂತಿರುವಂಥದ್ದು. ಪೆಟ್ರೋಲ್ಗಾಗಿ ನಾಮುಂದು ತಾಮುಂದು ಅಂತ ಬಂದಿದ್ದಾರೆ. ಇನ್ನು ಮೂರು ದಿನ ಎಲ್ಲಾದರೂ ಪೆಟ್ರೋಲ್ ಸಿಗದೇ ಇದ್ರೆ ಏನು ಅಂತಹ ಯೋಚನೆಯಿಂದಾಗಿ ಈಗಲೇ ಎಲ್ಲರೂ ಕೂಡ ಬಂದು ಪೆಟ್ರೋಲನ್ನು ತುಂಬಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವದಂತಿ ಹಿನ್ನೆಲೆಯಲ್ಲಿ ಜನ ಮುಗಿಬಿದ್ದಿರುವಂಥದ್ದು. ಒಂದ್ ಕಡೆ ದೇಶಾದ್ಯಂತ 2 ದಿನಗಳಿಂದಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ ಎಲ್ಲ ಲಾರಿ ಚಾಲಕರು ಮುಷ್ಕರವನ್ನು ನಡೆಸಿದ್ರು. ಲಾರಿಗಳನ್ನು ಅಲ್ಲೇ ನಿಲ್ಲಿಸಿ ಪ್ರತಿಭಟನೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡಿದರು. ಹೀಗಾಗಿ ಸರಕು ಸಾಗಣೆ ವಾಹನಗಳು ಬೇರೆ ಬೇರೆ ರಾಜ್ಯಕ್ಕೆ ತಲುಪದೇ ಇದ್ದಂಥ ಸಂದರ್ಭದಲ್ಲಿ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಪೆಟ್ರೋಲ್ ಪ್ರಾಡಕ್ಟ್ ಆಗಿರ್ಬೋದು, ಇತರೆ ವಸ್ತುಗಳಾಗಿರ್ಬೋದು, ಇದರ ಅಭಾವ ಉಂಟಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಜನ ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ. ಇನ್ನು 3 ದಿನ ಮುಷ್ಕರ ಇರುವಂತಹ ವದಂತಿ ಇತ್ತು. ಈ ಹಿನ್ನೆಲೆಯಲ್ಲಿ ಜನ ಬೀದರ್ನಲ್ಲಿ ಪೆಟ್ರೋಲ್ಗಾಗಿ ಧಾವಿಸಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಭೋಪಾಲ್ನಲ್ಲೂ ಕೂಡ ಅದೇ ರೀತಿಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಕಲಬುರಗಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಾತ್ರಿ ಆದೂ ಪೆಟ್ರೋಲ್ ಬಂಕ್ನಲ್ಲಿ ಜನ ಮುಗಿಬಿದ್ದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಧಾವಿಸ್ತಾ ಇರುವಂಥದ್ದು. ಇದು ಬೀದರ್ ಹಾಗೆಯೇ ಕಲಬುರಗಿಯ ದೃಶ್ಯಾವಳಿ. ನೂರಾರು ಸಂಖ್ಯೆಯಲ್ಲಿ ಪೆಟ್ರೋಲ್ ತುಂಬಿಸಿಕೊಳ್ಳೋದಕ್ಕೆ ಜನ ಮುಗಿಬೀಳ್ದಿದ್ದಾರೆ. ದೇಶಾದ್ಯಂತ ಟ್ರಕ್ ಚಾಲಕರು ಕರೆ ನೀಡಿದಂತಹ ಮುಷ್ಕರದ ಹಿನ್ನೆಲೆಯಲ್ಲಿ, ಇನ್ನೊಂದು ಕಡೆಯಲ್ಲಿ 3 ದಿನ ಬಂದಿದೆ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಈಗ ಜನ ಪೆಟ್ರೋಲ್ ಬಂಕ್ನಂತ ಧಾವಿಸ್ತಾ ಇದ್ದಾರೆ.